ಅಲ್ವಾ? In this class I am going to discuss about preparation of phenols. So the first method is from haloarenes or chlorobenzene. So example for haloarene is chlorobenzene. So from haloarenes, preparation of phenol. How do you prepare phenol from chlorobenzene? So we know that the formula for chlorobenzene. So halogen Cl is directly attached to the benzene. And you know chlorobenzene. So when chlorobenzene is fused with sodium hydroxide. When chlorobenzene is fused with sodium hydroxide at 623 Kelvin and 300 atmospheric pressure. So ನೋಡಿಲ್ಲ ಈ ಹ್ಯಾಲೋಜನ್ ಇದೆಯಲ್ಲಪ್ಪ Cl ಈ Cl ನ ರೀಪ್ಲೇಸ್ ಮಾಡಿ ನಾನು ಇಲ್ಲಿ ಏನು ಹಾಕಬೇಕು ಫಿನಾಲ್ ಬರಬೇಕು ಅಂತಂದ್ರೆ OH ನ ಹಾಕಬೇಕು. ಸೊ ಏನಿದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೀವು ಆಲ್ರೆಡಿ ಯಾವುದರಲ್ಲಿ ಹ್ಯಾಲೋಅರೀನ್ಸ್ ಸ್ಟಡಿ ಮಾಡಿರ್ತೀರಾ. ಯಾವುದು ಹ್ಯಾಲೋಅರೀನ್ಸ್ ಗಳಿರುತ್ತಲ್ಲ ದೇ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಈಸಿಯಾಗಿ ಏನು ಮಾಡಲ್ಲ ಹ್ಯಾಲೋಅರೀನ್ಸ್ಗಳು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿಯಾಗಿ ಕೊಡಲ್ಲ. ಯಾಕೆ ಅಂತಂದ್ರೆ ಸೊ ನೋಡಿ ಈಗ ಹ್ಯಾಲೋಜನ್ ಸುತ್ತ ಏನಿರುತ್ತಪ್ಪ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ ರೆಸೊನೆನ್ಸ್ ನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಈ CCl ಬಾಂಡ್ ಬರುತ್ತಲ್ಲ ಇದಕ್ಕೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ. ಏನಿರುತ್ತೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಸೊ ಜೊತೆಗೆ ಈ CCl ಬಾಂಡ್ ಲೆಂತ್ ಕೂಡ ಏನಾಗುತ್ತಪ್ಪ ಕಡಿಮೆ. ಸೊ ಯಾವಾಗ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದ್ರಿಂದ C ಡಬಲ್ ಬಾಂಡ್ Cl ಇರುತ್ತಲ್ಲ ಈ CCl ಬಾಂಡ್ ಇರುತ್ತಲ್ಲ ಸೊ ಈ ಬಾಂಡ್ ಲೆಂತ್ ಕೂಡ ಕಡಿಮೆ. ಸೊ ಬಾಂಡ್ ಲೆಂತ್ ಕಡಿಮೆ ಅಂತಂದ್ರೆ ಏನದು ಈ ಬಾಂಡ್ ವೆರಿ ವೆರಿ ಸ್ಟ್ರಾಂಗ್ ಅಂತ ಅರ್ಥ. ಸೊ ಬಾಂಡ್ ಸ್ಟ್ರೆಂತ್ ಏನಾಯಿತು ಜಾಸ್ತಿ ಆಯಿತು. ಸೊ ಯಾವಾಗ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೋ ಈ ಹ್ಯಾಲೋಜನ್ ನಾವು ರಿಮೂವ್ ಮಾಡೋದು ಕಷ್ಟ. ಸೊ ಹ್ಯಾಲೋಜನ್ ರಿಮೂವ್ ಮಾಡಬೇಕು ಅಂತಂದ್ರೆ ಸೊ ನೋಡಿ ನಾನು ಈಗ ಏನಾಗಿ ಹೀಟ್ ಮಾಡ್ತೀನಿ ಸೋಡಿಯಂ ಹೈಡ್ರಾಕ್ಸೈಡ್ನ ಹಾಕಿ ಹೈ ಟೆಂಪರೇಚರ್ ಹೈ ಪ್ರೆಷರ್ನಲ್ಲಿ ನಾನು ಹೀಟ್ ಮಾಡ್ತೀನಿ. ಆಗ ಮಾತ್ರ ನನಗೆ ಇಲ್ಲಿ ಏನಾಗುತ್ತಪ್ಪ ಈ ಹ್ಯಾಲೋಜನ್ ಮತ್ತೆ ಈ ಸೋಡಿಯಂ ರಿಯಾಕ್ಟ್ ಆಗಿ ಇಲ್ಲಿ ನನಗೆ ಏನಾಯಿತು ಸೋಡಿಯಂ ಕ್ಲೋರೈಡ್ ಹೊರಟಾಗುತ್ತೆ. ಏನಾಗುತ್ತೆ ಸೋಡಿಯಂ ಕ್ಲೋರೈಡ್ ರಿಮೂವ್ ಆಗುತ್ತೆ. ನನಗೆ ಇಲ್ಲಿ ಏನು ಬರುತ್ತೆ ಫಿನಾಲ್ಸ್ಗಳು ಫಾರ್ಮ್ ಆಗುತ್ತೆ. ಏನು ಬರುತ್ತೆ ಫಿನಾಲ್ಸ್. ಏನಿದು ಫಿನಾಲ್. ಸೊ ಗೊತ್ತಾಗ್ತಿದೆಯಪ್ಪ. ಬಟ್ ಆದರೆ ನೋಡಿ ಕಂಪ್ಲೀಟಾಗಿ ಏನಾಗುತ್ತಿರಲ್ಲ ಈ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರೋಬೆನ್ಸಿನ್ ಜೊತೆಲಿ ರಿಯಾಕ್ಟ್ ಆಗಿರಲ್ಲ. ಕಂಪ್ಲೀಟಾಗಿ ಏನಾಗ್ತಿರೋ ಸೋಡಿಯಂ ಹೈಡ್ರಾಕ್ಸೈಡ್ ಅಷ್ಟು ಕೂಡ ಏನಾಗಿರಲ್ಲ ರಿಯಾಕ್ಟ್ ಆಗಿರಲ್ಲ. ಸೊ ಇನ್ನು ಸ್ವಲ್ಪ ಏನು ಇಟ್ಕೊಂಡಿರುತ್ತಪ್ಪ ಅನ್ರಿಯಾಕ್ಟೆಡ್ NaOH ಇರುತ್ತಲ್ಲ ಆ ಅನ್ರಿಯಾಕ್ಟೆಡ್ NaOH ಏನಾಗುತ್ತೆ ಕಂಬೈನ್ ವಿತ್ ನೋಡಿ ಈಗ ಫಿನಾಲ್ ಜೊತೆ ಕಂಬೈನ್ ಆಗಿ ಅನ್ರಿಯಾಕ್ಟೆಡ್ NaOH ಕಂಬೈನ್ ವಿತ್ ಫಿನಾಲ್ ಟು ಫಾರ್ಮ್ ಇಲ್ಲಿ ಏನಾಯ್ತಪ್ಪ ವಾಟರ್ ಎಲಿಮಿನೇಟ್ ಆಯಿತು. ಸೊ ವಾಟರ್ ಎಲಿಮಿನೇಟ್ ಆದಾಗ ಸೊ ನೋಡಿ ನನಗೆ ಇಲ್ಲಿ ಏನು ಉಳಿತಪ್ಪ ಈಗ ಓ ಜೊತೆಗೆ ಎಣ್ಣೆ ONA ಇದನ್ನ ಸೋಡಿಯಂ ಫಿನೇಟ್ ಏನಂತ ಕರಿತೀವಿ ಸೋಡಿಯಂ ಫಿನೇಟ್ which on acidification with acid ಇದಕ್ಕೆ ನಾನು ಆಸಿಡ್ ಹಾಕಿದ್ದೀನಿ. ಸೊ ಆಸಿಡ್ ಹಾಕ್ತಾಗ ನನಗೆ NaCl ಏನು ರಿಮೋಟ್ NaCl ಇನ್ನೇನು ಉಳ್ಕೊಂಡಪ್ಪ ನನಗೆ ಫಿನಾಲ್ಸ್ ಏನು ಉಳ್ಕೊಂಡನಿಗೆ O ಜೊತೆಗೆ H ಏನು ಬಂತು ಫಿನಾಲ್ಸ್. ಸೊ ನಾನು ಹೇಳಿದ್ದು ಗೊತ್ತಾಯ್ತಾ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಡು ಯು ಪ್ರಿಪೇರ್ ಫಿನಾಲ್ ಫ್ರಮ್ ಕ್ಲೋರೋಬೆನ್ಸಿನ್ ಅಥವಾ ಹ್ಯಾಲೋರೀನ್ಸ್ ಅಂತ ಕೇಳ್ತಾರೆ. when chlorobenzene is fused with sodium hydroxide at 623 Kelvin and 300 atmospheric pressure we get ಏನು ಬರುತ್ತೆ ಫಿನಾಲ್ಸ್ ಫಾರ್ಮ್ ಆಗುತ್ತೆ. ಬಟ್ ಅದೇ ಈ ಫಿನಾಲ್ unreacted NaOH ಜೊತೆ ಕಂಬೈನ್ ಆಗಿ we get sodium phenate which on acidification with acid we get ಏನು ಬರುತ್ತೆ ಫಿನಾಲ್ಸ್. ಸೊ ಇಲ್ಲಿ ಈ CCl ಬಾಂಡ್ ವೆರಿ ವೆರಿ ಸ್ಟ್ರಾಂಗ್. ಯಾಕಂತಂದ್ರೆ ಇದು ಯಾವ ಹೈಬ್ರಿಡೈಸ್ಡ್ sp2 ಹೈಬ್ರಿಡೈಸ್ಡ್. ಸೊ ಬಾಂಡ್ ಲೆಂತ್ ಕಡಿಮೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ. ಈ ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ನಾನು ಹೈ ಟೆಂಪರೇಚರ್ ಹೈ ಪ್ರೆಷರ್ನ ಹಾಕಿದಾಗ ಮಾತ್ರ ಈ ಕ್ಲೋರಿನ್ ರಿಮೂವ್ ಆಗಿ ಈ OH ಇಲ್ಲಿ ಬರುತ್ತೆ. ಈ ಫಿನಾಲ್ ಫಾರ್ಮ್ ಆಗುತ್ತಲ್ಲ ಈ NaOH ಇನ್ನೂ ಕೂಡ ಏನಾಗಿರಲ್ಲ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿರಲ್ಲ. ಅನ್ರಿಯಾಕ್ಟೆಡ್ NaOH ಜೊತೆ ಕಂಬೈನ್ ಆಗಿ ಏನು ಬರುತ್ತೆ ಸೋಡಿಯಂ ಫಿನೇಟ್. ಈ ಸೋಡಿಯಂ ಫಿನೇಟ್ಗೆ ನಾನು ಅಸಿಡಿಫಿಕೇಶನ್ ಮಾಡಿದ್ದೀನಿ ಬ್ಯಾಡಿಂಗ್ ಆಸಿಡ್ ವಿ ಗೆಟ್ ಏನಾಯಿತು ನನಗೆ ಫಿನಾಲ್ಸ್ಗಳು ಫಾರ್ಮ್ ಆಯಿತು. So this is the first method of preparation of phenol. Ishte idರಲ್ಲಿ when chlorobenzene is fused with sodium hydroxide at 623 Kelvin and 300 atmospheric pressure we get sodium phenate which on
ಬರುತ್ತಪ್ಪ phenol. So this is the first method of preparation of phenol. Now we will move on to the second method. The second method is from benzene. From benzene. Second method ಯಾವುದು? From benzene. So ನೋಡಿ. So benzene formula ಗೊತ್ತಿದೆ ನಿಮಗೆ. Benzene ಏನಿದು? Benzene. So it is treated with oleum or fuming nitric acid. Sorry, fuming sulfuric acid. ಏನು ಮಾಡಿದ್ರಿ? oleum ಅಥವಾ fuming sulfuric acid. Concentrated H2SO4. ಇಲ್ಲೇನಾಗುತ್ತೆ ನೋಡಿ, ಸಲ್ಫೋನೇಷನ್ ಆಗುತ್ತೆ. ಬೆನ್ಸಿನ್ಗೆ ನಾನು ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡ್ತೀನಿ. ಕಾನ್ಸಂಟ್ರೇಟೆಡ್ H2SO4. ಇಲ್ಲೇನಾಗುತ್ತೆ ಸಲ್ಫೋನೇಷನ್. ಈ H2SO4 ನಿಮಗೆ ಗೊತ್ತಿರೋದಾ? OHSO3H. OHSO3H ನೋಡಿ, H2SO4 ಸಲ್ಫ್ಯೂರಿಕ್ ಆಸಿಡ್ ಹಿಂಗೆ ಬರೀಬೋದು. ಸೊ ಬೆನ್ಸಿನ್ ಅಲ್ಲಿ ಏನಿರುತ್ತಪ್ಪ, ಇವೆಲ್ಲ ಅಮೋನಿಯಂ ಹೈಡ್ರೋಜನ್ ಇರುತ್ತೆ. ಸೊ ಈ ಹೈಡ್ರೋಜನ್ ಮತ್ತೆ OH ಕಂಬೈನ್ ಆಗಿ ಏನು ರಿಮೂವ್ ಆಗುತ್ತೆ? ವಾಟರ್. ಏನು ಎಲಿಮಿನೇಟ್ ಆಯಿತು? ವಾಟರ್. ಸೊ ಎಲಿಮಿನೇಟ್ ಆದಮೇಲೆ ನನಗೆ ಇಲ್ಲಿ ಏನು ಗ್ರೂಪ್ ಉಳಿದಿದೆಯೋ ಸಲ್ಫೋನಿಕ್ ಆಸಿಡ್ ಗ್ರೂಪ್ನ ಇಲ್ಲಿ ಹಾಕ್ತಿದ್ದೀನಿ. ಸೊ ನೋಡಿ, ಅವಾಗ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಏನು ಫಾರ್ಮ್ ಆಯಿತು? SO3H ಅಂದರೆ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್. ಬೆನ್ಸಿನ್ ಸಲ್ಫೋನಿಕ್ acid. Benzene sulfonic acid. So the benzene sulfonic acid is fused with sodium hydroxide. Concentrated NaOH solution na ಹಾಕ್ತಿದ್ದೀನಿ. So ನೋಡಿ, ಇವಾಗ ಈ NaOH excess of NaOH ನ ಹಾಕ್ತಿದ್ದೀನಿ. we get ನೋಡಿ, ಈಗ ಇಲ್ಲಿ ವಾಟರ್ ಎಲಿಮಿನೇಟ್ ಆಯಿತು, H2O ಎಲಿಮಿನೇಟ್ ಆಯಿತು. ನೋಡ್ಕೊಂಡಿದ್ದೀನಪ್ಪ, SO3 ಜೊತೆಗೆ Na, SO3 Na, ಬೆನ್ಸಿನ್, ಸೋಡಿಯಂ ಬೆನ್ಸಿನ್ ಸಲ್ಫೇಟ್ ಫಾರ್ಮ್ ಆಯಿತು. ಸೊ ನೋಡಿ, ಎಕ್ಸಸ್ನ ಹಾಕಿದ್ದೀನಿ. ಸೊ ಇನ್ನು ಅನ್ರಿಯಾಕ್ಟೆಡ್ NaOH ಇರುತ್ತಲ್ಲ, ಈ ಅನ್ರಿಯಾಕ್ಟೆಡ್ NaOH ಜೊತೆ ಕಂಬೈನ್ ಆಗಿ ನೋಡ್ಕೊಳ್ಳಿ, ಇವಾಗ ಸೋಡಿಯಂ ಬೈಸಲ್ಫೈಡ್ NaHSO3 ಎಲಿಮಿನೇಟ್ ಆಗುತ್ತೆ. NaHSO3 sodium bisulfite ಎಲಿಮಿನೇಟ್ ಆಯಿತು. ಸೊ ಹೀಗೆ ಇಲ್ಲಿ ಏನು ಬರುತ್ತೆ? ONA. ನೀರು ಉಳಿತಪ್ಪ, ONA. ಇದನ್ನ ಸೋಡಿಯಂ ಫೀನೇಟ್ ಏನಂತ ಕರಿತೀವಿ? ಸೊ ಇಲ್ಲಿ NaHSO3 ಎಲಿಮಿನೇಟ್ ಆಯಿತು, ಸೋಡಿಯಂ ಬೈಸಲ್ಫೈಟ್. ಇದೇನಿದು? ಸೋಡಿಯಂ ಫೀನೇಟ್. ನೆಕ್ಸ್ಟ್ ನೋಡಿ, ಸೊ ಈ ಸೋಡಿಯಂ ರಿಮೂವ್ ಮಾಡೋದಕ್ಕೋಸ್ಕರ ಆಸಿಡ್ನ ಹಾಕಿದ್ದೀನಿ. ವಿಚ್ ಆನ್ ಅಸಿಡಿಫಿಕೇಶನ್ ವಿತ್ ಆಸಿಡ್ ವಿ ಗೆಟ್ NaCl ಹೊರಟೋದ್ರೆ O ಜೊತೆಗೆ ಏನುಳಿತು? H. ಸೊ ಏನಿದು? ಫಿನಾಲ್. ಏನಂತ ಕರಿತೀವಿ ಇದನ್ನ? ಫಿನಾಲ್. ಸೊ ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಬೆನ್ಸಿನ್. ಫಸ್ಟ್ ಏನು ತಗೊಂಡೆ? ಬೆನ್ಸಿನ್ ತಗೊಂಡೆ. ಇಟ್ ಈಸ್ ಟ್ರೀಟೆಡ್ ವಿತ್ fuming sulfuric acid ಅಥವಾ ಓಲಿಯಂನ ಹಾಕಿದ್ದೀನಿ. ಓಲಿಯಂ ಆರ್ fuming sulfuric acid ನ ಹಾಕಿ ಇಟ್ ಮಾಡಿದ್ದೀನಿ. ಸೊ it undergoes sulfonation. Benzene undergoes sulfonation. We get benzene sulfonic acid. ಏನು ಫಾರ್ಮ್ ಆಯಿತು? Benzene sulfonic acid. So it is fused with excess of NaOH solution. ಸೊ ನೋಡಿ, NaOH solution ನ ಹಾಕಿದಾಗ ನಂಗೆ ವಾಟರ್ ಎಲಿಮಿನೇಟ್ ಆಯಿತು. ವಾಟರ್ ಎಲಿಮಿನೇಟ್ ಆದರೆ SO3 ಜೊತೆಗೆ Na ಬಂದು ಸೋಡಿಯಂ ಸಾಲ್ಟ್ ಆಫ್ ಯಾವುದು? ಬೆನ್ಸಿನ್ ಸಲ್ಫೋನೇಟ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇದಕ್ಕೆ ಅನ್ರಿಯಾಕ್ಟೆಡ್ NaOH ಎಕ್ಸಸ್ನ ಹಾಕಿದೆ. ಇನ್ನು ಅನ್ರಿಯಾಕ್ಟೆಡ್ NaOH ಜೊತೆ ಕಂಬೈನ್ ಆಗಿ ಇಲ್ಲಿ ನೋಡಿ NaHSO3 ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್. ಸೊ ಸೋಡಿಯಂ ಬೈಸಲ್ಫೈಡ್ ಎಲಿಮಿನೇಟ್ ಆಯಿತು. ಉಳ್ಕೊಂಡಿದ್ದೇನಪ್ಪ? ಬೆನ್ಸಿನ್ ಜೊತೆಗೆ ONA. ಸೊ ಈ ಸೋಡಿಯಂ ಫೀನೇಟ್ ಏನಂತ ಕರಿತೀವಿ? ಸೋಡಿಯಂ ಫೀನೇಟ್. ವಿಚ್ ಆನ್ ಅಸಿಡಿಫಿಕೇಶನ್ ವಿತ್ ಆಸಿಡ್ ವಿ ಗೆಟ್ ಏನು ಬರುತ್ತೆ? ಫಿನಾಲ್. So this is the second method of preparation of phenol from benzene. Next, the third method is from diazomium salts. From diazomium chloride. From benzene diazomium chloride. Diazomium chloride. Or from aniline. Or from ಯಾವುದರಿಂದ ಪ್ರಿಪೇರ್ ಮಾಡ್ತಿದ್ವಿ? aniline. ಸೊ ನೋಡಿ, ಈಗ aniline ನ ತಗೊಂಡ್ವಿ. What is the formula for aniline? NH2 group is directly attached
ಅಂದರೆ ಏನಂತ ಕರಿತೀವಿ ಅನಿಲೀನ್. ಏನಂತ ಕರಿತೀವಿ ಇದನ್ನ C6H5NH2 ಅನಿಲೀನ್. ಸೊ ನೋಡಿ ಅನಿಲೀನ್ ಇಸ್ ಟ್ರೀಟೆಡ್ ವಿತ್ ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಅಂತಂದ್ರೆ HNO2 ಪ್ಲಸ್ ಆಸಿಡ್ನ ಹಾಕ್ತಾರೆ ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಅನಿಲೀನ್ನ ನಾನೇನು ಮಾಡ್ತಿದ್ದೀನಿ ನೈಟ್ರಸ್ ಆಸಿಡ್ಗೆ ಹಾಕಿ ಕೂಲ್ ಮಾಡ್ತಿದ್ದೀನಿ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆರ್ 273 ಕೆಲ್ವಿನ್ ಟೆಂಪರೇಚರ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಕೂಲ್ ಮಾಡ್ತಾ ಇದ್ದೀನಿ, ರೂಮ್ ಟೆಂಪರೇಚರ್ನಲ್ಲಿ ಕೂಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಈ HNO2 ಏನು ಬರೀಬೋದಾ O ಡಬಲ್ ಬಾಂಡ್ N OH HNO2. ಸೊ HNO2 ನಾನು ಈ ರೀತಿ ಸ್ಪ್ಲಿಟ್ ಮಾಡಿದ್ದೀನಿ O ಡಬಲ್ ಬಾಂಡ್ N OH. ನೋಡಿ ಇವಾಗ ಈ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಾಯ್ತಪ್ಪ H2O. ಸೊ ಇಲ್ಲಿದೆ OH ಮತ್ತೆ ಆಸಿಡ್ನಲ್ಲಿ H2O. ಎಷ್ಟು ಮಾಲಿಕ್ಯೂಲ್ ಆಫ್ ವಾಟರ್ ಎಲಿಮಿನೇಟ್ ಆಯಿತು 2 ಮಾಲಿಕ್ಯೂಲ್ ಆಫ್ ವಾಟರ್. ಇಲ್ಲಿ 1 ಮಾಲಿಕ್ಯೂಲ್, ಈ ಕಡೆ 1 ಮಾಲಿಕ್ಯೂಲ್ ಆಫ್ ವಾಟರ್ ಹೋಯಿತು. ಇನ್ನೇನು ಉಳಿತು ನನಗೆ ಬರೀತಾ ಇದ್ದೀನಿ ಬೆನ್ಸಿನ್ ರಿಂಗ್ ಇಲ್ಲಿ N ಬೆನ್ಸಿನ್ ರಿಂಗ್ N ಡಬಲ್ ಬಾಂಡ್ N ಡಬಲ್ ಬಾಂಡ್ N ಡಬಲ್ ಬಾಂಡ್ N ಆಯ್ತಾ ಡಬಲ್ ಬಾಂಡ್ N. ಇಲ್ಲಿ ವಾಟರ್ ಆಯ್ತು. ಇನ್ನೇನು ಉಳಿತಿಲ್ಲಿ Cl. ಇದನ್ನ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರೀತೀವಿ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. It can also be nasty. ಇದನ್ನ ನಾವು C6H5 ಆಯ್ತಾ N2 ಪ್ಲಸ್ Cl ಮೈನಸ್ N2 ಪ್ಲಸ್ Cl ಮೈನಸ್ ಅಂತ ಕೂಡ ಬರೀಬಹುದು. ಸೊ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. ಸೊ ನೋಡಿ ಈ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ನ ತಗೊಂಡು ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಇದೆಲ್ಲ ಏನಿದು ಬೆನ್ಸಿನ್ ಡೈಅಜೋ. ಡೈ ಅಂದರೆ ಎರಡು, ಅಜೋ ಅಂದರೆ ನೈಟ್ರೋಜನ್. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಈಸ್ ವಾರ್ಮ್ ವಿತ್ ವಾಟರ್. ವಾಟರ್ನ ಏನು ಮಾಡ್ತಿದ್ದೀನಿ ವಾರ್ಮ್ ಮಾಡ್ತಿದ್ದೀನಿ. ಸೊ ಈ ವಾಟರ್ನಲ್ಲಿ H ಮತ್ತು OH ಇರುತ್ತಲ್ವ, ಈ HOH ಅಲ್ಲಿ ನೋಡಿ ಇಲ್ಲಿ ವಾರ್ಮ್ ಮಾಡಬೇಕಾದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಎಲಿಮಿನೇಟ್ ಆಯಿತು, HCl ಎಲಿಮಿನೇಟ್ ಆಯಿತು. ಅದೇ ರೀತಿ ನೈಟ್ರೋಜನ್ ಕೂಡ ನೈಟ್ರೋಜನ್ ಗ್ಯಾಸ್ ಎವಾಲ್ವ್ ಆಯಿತು. ಸೊ ಇನ್ನೇನು ಉಳಿತಪ್ಪ OH. ಬೆನ್ಸಿನ್ ಜೊತೆಗೆ ಏನು ಬರುತ್ತೆ OH. ಏನಿದು ಫಿನಾಲ್. ಸೊ ಯಾವ ರೀತಿ ಫಿನಾಲ್ನ ಪ್ರಿಪೇರ್ ಮಾಡಿದೆ ನಾನು ಫ್ರಮ್ ಅನಿಲೀನ್. ಸೊ ಈ ಸಲ 2020ನಲ್ಲಿ ಕೇಳಿದ್ರು ಹೌ ಡು ಯು ಪ್ರಿಪೇರ್ ಫಿನಾಲ್ ಫ್ರಮ್ ಅನಿಲೀನ್ ಅಂತೇಳಿ. ಸೊ ಅನಿಲೀನ್ ಇಸ್ ಟ್ರೀಟೆಡ್ ವಿತ್ ನೈಟ್ರಸ್ ಆಸಿಡ್ ಆ್ಯಂಡ್ ಕೂಲ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. we get benzene diazonium chloride. So benzene diazonium chloride is ಏನು ಮಾಡ್ತಿದ್ದೀನಿ ವಾರ್ಮ್ ವಿತ್ ವಾಟರ್ we get phenol. ಸೊ ವಾಟರ್ನ ಸ್ಪ್ಲಿಟ್ ಮಾಡಿದ್ದೀನಿ H ಮತ್ತು OH ಅಂತೇಳಿ HCl ಎಲಿಮಿನೇಟ್ ಆಯಿತು, ನೈಟ್ರೋಜನ್ ಗ್ಯಾಸ್ ಹೋಯ್ತು, ಬೆನ್ಸಿನ್ ಜೊತೆಗೆ ಏನು ಉಳಿತು OH. ಏನಿದು ಫಿನಾಲ್. ಸೊ ದಿಸ್ ಇಸ್ ದ ಥರ್ಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಥವಾ ಅನಿಲೀನ್ ಅಂತಲೇ ಕೇಳಿದ್ರೆ ಇಲ್ಲಿಂದ ಬರ್ಕೊಂಡು ಬರಬೇಕು. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕೇಳಿದ್ರೆ ಇಷ್ಟೊಂದು ಸಾಕು. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕೇಳಿದ್ರೆ ಇಲ್ಲಿಂದ ಬರೀಬೇಕು. ಗೊತ್ತಾಯ್ತಾ? ಇದು ಥರ್ಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಅದರಿಂದ ಅನಿಲೀನ್ ಇಂದ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ಈಗ ಫೋರ್ತ್ ಮೆಥಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಕ್ಯುಮೀನ್. ಫೋರ್ತ್ ಮೆಥಡ್ ಯಾವುದು ಫ್ರಮ್ ಕ್ಯುಮೀನ್. ಸೊ ನೋಡಿ ಕ್ಯುಮೀನಿಂದ ಯಾವ ರೀತಿ ಪ್ರಿಪೇರ್ ಮಾಡೋದು ಫಿನಾಲ್ಸ್ಗಳನ್ನ. ಸೊ ನೋಡಿ ಫಸ್ಟ್ ನಾನು ಏನು ಮಾಡ್ತಿದ್ದೀನಪ್ಪ ಕ್ಯುಮೀನ ತಗೊಳ್ತಾ ಇದ್ದೀನಿ. ಸೊ ವಾಟ್ ಇಸ್ ಕ್ಯುಮೀನ್? 2-phenyl propane. CH3. ಸೊ ನೋಡಿ ಈಗ ಫಸ್ಟ್ ಏನು ತಗೊಂಡಪ್ಪ ನಾನು 3 ಕಾರ್ಬನ್ನ ಬರ್ಕೊಂಡಿದ್ದೀನಿ. 3 ಕಾರ್ಬನಲ್ಲಿ ಸೆಂಟ್ರಿಗೆ ಏನು ಬರದೆ ಬೆನ್ಸಿನ್ ರಿಂಗ್ನ ಬರದೆ. ಸೊ ನೋಡಿ ಈಗ ಹೈಡ್ರೋಜನ್ ಹಾಕ್ತಾ ಇದ್ದೀನಿ. 1 ಬಾಂಡ್ ಇರೋದ್ರಿಂದ H3, ಇಲ್ಲಿ ಈ ಕಡೆ 1 ಬಾಂಡ್ ಇರೋದ್ರಿಂದ H3, ಇಲ್ಲಿ ಮಧ್ಯದ ಕಾರ್ಬನ್ನಲ್ಲಿ 3 ಬಾಂಡ್ಸ್ ಇರೋದ್ರಿಂದ 1 ಹೈಡ್ರೋಜನ್ ಹಾಕಿದ್ವಿ. ಸೊ ಏನಿದು 2-phenyl propane. ಇದನ್ನ ಏನಂತ ಕರೆಯೋದು ಕ್ಯುಮೀನ್. ಏನಂತ ಕರೀತಿದ್ದೀನ ಕ್ಯುಮೀನ್. ವಾಟ್ ಇಸ್ ದ ಎಕ್ಸಾಕ್ಟ್ ನೇಮ್ ಆಫ್ ಕ್ಯುಮೀನ್? 2-phenyl propane. ಸೊ ನೋಡಪ್ಪ ಈ CH3 ಇದೆಯಲ್ಲ, ಈ CH3ನ ನಾನು ಇಲ್ಲಿ ಮೇಲೆ ಬರೀಬೋದಾ? ಇಲ್ಲಿ CH3ನ ಮೇಲೆ ಬರುತ್ತೆ. CH3ನ
ಮೇಲೆ ಬರ್ಕೊಂಡೆ. ಸೊ ಫಸ್ಟ್ ಏನು ಮಾಡ್ತಿದ್ದೀನಿ, ಕ್ಯೂಮಿನ್ ಅಂತ ತಗೊಂಡಿದ್ದೀನಿ. ಕ್ಯೂಮಿನ್ ಇಸ್ ಆಕ್ಸಿಡೇಷನ್ ಆಫ್ ಕ್ಯೂಮಿನ್. ಕ್ಯೂಮಿನ್ ಏನು ಮಾಡ್ತಿದ್ದೀನಿ, ಆಕ್ಸಿಡೇಷನ್ ಮಾಡ್ತಿದ್ದೀನಿ ಅಥವಾ ಏರ್ ಜೊತೆ ಟ್ರೀಟ್ ಮಾಡ್ತಿದ್ದೀನಿ at 130 ಡಿಗ್ರಿ ಸೆಲ್ಸಿಯಸ್. ಕನ್ವರ್ಷನ್ ಆಫ್ ಕ್ಯೂಮಿನ್ ಟು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಕನ್ವರ್ಟ್ ಮಾಡ್ತಿದ್ದೀನಿ. ಸೊ ಕ್ಯೂಮಿನ್ ಏನು ಮಾಡ್ತಿದ್ದೀನಿ, ಇಟ್ ಇಸ್ heated with oxygen in the presence of metal at 130 degree Celsius. We get cumin hydroperoxide. Cumin hydroperoxide, peroxide ಅಲ್ಲಿ ಯಾವಾಗಲೂ O bond O ಇತ್ತು ಅಂದ್ರೆ ಏನಂತ ಕರಿತೀವಿ, peroxide. So cumin ಗೆ ಆಕ್ಸಿಡೇಷನ್ ಮಾಡ್ತಿದ್ದೀನಿ at 130 degree Celsius. We get ನೋಡಿ ಎರಡು ಆಕ್ಸಿಜನ್ ಅನ್ನ ಇಲ್ಲಿಗೆ ಆಡ್ ಮಾಡ್ತಾ ಇದ್ದೀವಿ. O bond O ಈ ರೀತಿ ಬರುತ್ತೆ ನೋಡಿ. ಈಗ benzene ring C CH3 ಮೇಲೆ CH3 ಇದೆ. ಏನು ಮಾಡ್ತಿದ್ದೀರಪ್ಪ, ಎಲ್ಲ ಆಕ್ಸಿಜನ್ ಆ್ಯಡ್ ಮಾಡ್ತೀವಿ. O ಬಾಂಡ್ O ಏನು ಬಂತು H, ಏನಿದು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಸೊ ಈ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಇದೆಯಲ್ಲ, ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಇಸ್ ಟ್ರೀಟೆಡ್ ವಿತ್ dilute HNO3. ಸೊ ಕಂಡೀಷನ್ ಬಂದಿಲ್ಲ ಮಾರ್ಕ್ಸ್ ಕೊಡಲ್ಲ, ಇಲ್ಲಿ 130 ಡಿಗ್ರಿ ಸೆಲ್ಸಿಯಸ್ ಇರಲೇಬೇಕು. ಸೊ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಇಸ್ ಟ್ರೀಟೆಡ್ ವಿತ್ dilute HNO3 at 50 to 60 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಟೆಂಪರೇಚರ್ನಲ್ಲಿ ಹೀಟ್ ಮಾಡ್ತಿದ್ದೀನಿ, 50 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಹೀಟ್ ಮಾಡಿದಾಗ ಸೊ ನೋಡಿ ಈಗ ಏನು ರಿಮೂವ್ ಆಗುತ್ತದೆ, ಅಸಿಟೋನ್ CH3CO CH3. ಏನದು ಅಸಿಟೋನ್ CH3CO CH3 ಅಸಿಟೋನ್ ಆಲ್ಟೋನ್. ಸೊ ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ. ಸೊ ನೋಡಿ ಇವಾಗ ಏನು ಫಾರ್ಮ್ ಆಯಿತು, ಫಿನಾಲ್. ಸೊ ಇದು ಯಾವಾಗ ಎಲಿಮಿನೇಟ್ ಆಗುತ್ತೋ OH ಬಾಂಡ್ ಇಲ್ಲಿ ಬಂತು. ಸೊ ಏನಿದು ಫಿನಾಲ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾವಾಗ 2 ಮಾರ್ಕ್ಸ್ ಕೇಳೋ ಕ್ವಶನ್ 2 or 3 ಮಾರ್ಕ್ಸ್ಗೆ. ಸೊ ಹೌ ಡು ಯು ಪ್ರಿಪೇರ್ ಫಿನಾಲ್ ಫ್ರಮ್ ಕ್ಯೂಮಿನ್ ಅಂತೇಳಿ. ಸೊ ಫಸ್ಟ್ ಏನು ಮಾಡಿದೆ, ಕ್ಯೂಮಿನ್ ಇಸ್ ಆಕ್ಸಿಡೈಸ್ಡ್ ವಿತ್ ಏರ್ at 130 degree Celsius. We get cumin hydroperoxide. So cumin hydroperoxide is heated with dilute HNO3 at 50 to 60 degree Celsius. We get phenol. So what is cumin? 2-phenyl propane. 2-phenyl propane is known as ಏನಂತ ಕರಿತೀವಿ, ಕ್ಯೂಮಿನ್ ಅಂತ ಕರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್. 4 ಮೆಥಡ್ಸ್ಗಳಿವೆ. 4 ಕೂಡ ಇಂಪಾರ್ಟೆಂಟು. 4 ಕೂಡ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ.